ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳು ಇವರ ಮುದ್ದೆಬೇಳೆ. ಹಿಂದುಳಿದ ಬಡವರ ಮತ್ತು ಇತರೆ ವರ್ಗದ ಮಕ್ಕಳಿಗೆ ಉಚಿತ ರಿಯಾಯಿತಿ ಶಿಕ್ಷಣ ಕೊಟ್ಟು ಒಳ್ಳೆಯ ಫಲಿತಾಂಶ ತಂದ ಮಕ್ಕಳನ್ನು ಕೆಲವು ಸಂಸ್ಥೆಯವರು ಹಿಂಬಾಗಿಲಿನ ಮೂಲಕ ಸಂಪರ್ಕಿಸಿ ತಮ್ಮ ಸಂಸ್ಥೆಯಲ್ಲಿ ಪ್ರವೇಶ ಪಡೆದುಕೊಂಡು ಹೆಸರು ಮಾಡುತ್ತಾ ಸಾಗಿದ್ದಾರೆ ಎಂದು ಅಹಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎನ್ ಮದರಿ ಹೇಳಿದರು. 6 ತೆಗಿತಾನೆ ಅನ್ನುವಂಥದ್ದು ನಮ್ಮ ಎಲ್ಲ ಸ್ಕೂಲ್ ಟೀಚರ್ಸ್ಗಳಿಗೂ ಒಂದು ಆಶಾಭಾವ ಇತ್ತು. ಆದರೆ ಎಲ್ಲೂ ಮಿಸ್ಟೇಕ್ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಮುಂದಿನ ವರ್ಷ ಒಂದಾದರೂ ಸ್ಟೇಟ್ ರ್ಯಾಂಕಿಗೆ ತಂದೇ ತರ್ತೀವಿ. ಅಭ್ಯುದಯ ಸ್ಕೂಲಿಂದ ಅಹಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆ 3 ಸ್ಕೂಲ್ನಲ್ಲಿ 625 ಮಾಡೇ ತೀರ್ತೀವಿ ಅನ್ನೋಂಥ ಒಂದು ಛಲವನ್ನು ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಾವು ಈ ಮುದ್ದೇಬೇಳದಲ್ಲಿ ಒಂದು ಒಳ್ಳೆಯ ಸ್ಕೂಲು ಇದೆ ಅನ್ನುವಂಥದ್ದನ್ನು ತೋರಿಸ್ತೀವಿ ಅನ್ನುವಂಥ ಒಂದು ಗಟ್ಟಿ ನಿರ್ಧಾರವನ್ನು ನಮ್ಮ ಶಿಕ್ಷಕರು ತೆಗೆದುಕೊಂಡಿದ್ದಾರೆ. ತಮ್ಮ ಮಕ್ಕಳನ್ನು ಶಾಲೆಯನ್ನು ಕಳಿಸಿ ಅವರ ಒಳ್ಳೆಯ ಹೆಸರು ತಂದು ಮುಂದೆ ದೊಡ್ಡವರಾದಾಗ ನಮ್ಮ ಸಂಸ್ಥೆ ಬಗ್ಗೆ ಅವ್ರಿಗೂ ನೆನಪಿರಲಿ, ಕಾಳಜಿಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ, ಮತ್ತು ಇನ್ನೂ ಹೆಚ್ಚಿನ ಶ್ರಮವನ್ನು ವಹಿಸಿ ಅವರು ಮುಂದುವರಲಿ ಅಂತ ನಾನು ಮಾತು ಮುಗಿಸ್ತೀನಿ. ಏನು ನಮ್ಮಲ್ಲಿ ಫಸ್ಟ್ ಬಂದಿದ್ದಾರೋ ಸೆಕೆಂಡ್ ಬಂದಿದ್ದಾರೋ 95 ಏನು ಅಬೋ ಹುಡುಗರು ಬಂದಿದ್ದಾರೆ. ನಮ್ಮ ಸ್ಕೂಲ್ನಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ 95 ಅಬೋ ಏನು ಬಂದಿದ್ದಾರೆ ಅವರಿಗೆಲ್ಲ ಉಚಿತವಾಗಿ ಈ ಸಂಸ್ಥೆಯಿಂದ ನಾವು ಅಷ್ಟೇ ಪಾಲಕರಿಗೆ ಬಂದಾಗ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಈಗ ವಿದ್ಯಾರ್ಥಿಗಳು ಫಸ್ಟ್ ಬಂದಾರ ಅಂದ್ಕೊಳ್ಳಿ, ರ್ಯಾಂಕ್ ಬಂದಾರ ಅಂದ್ಕೊಳ್ಳಿ, ನಿಮ್ಮ ಮನೆಗೆ ಯಾವ ಸಂಸ್ಥೆದರು ಇವತ್ತು ರಾತ್ರಿನೇ ಬರ್ತಾರ. ಅರ್ಥ ಮಾಡ್ಕೊರಿ. ಮೊದಲ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಈ ವಿದ್ಯಾರ್ಥಿಗಳು ತಯಾರು ಮಾಡ್ಲಿಕ್ಕೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡು, ನಮ್ಮದೇ ಆದಂಥ ಕಾಲೇಜ್ ಇದೆ, ಸೈನ್ಸ್ ಕಾಲೇಜ್ ಇದೆ, ನಾವು ನೀಟ್ ಮಾಡಿಸ್ತೀವಿ, JW ಮಾಡಿಸ್ತೀವಿ. ನಮ್ಮಲ್ಲಿ ನೀಟ್ ಆಗಿದ್ದೇವೆ, JW ಆಗಿದ್ದೇವೆ. ಎಲ್ಲ ನುರಿತವಾದಂಥ ಆಂಧ್ರದಿಂದ ಬಂದ ಟೀಚರ್ಸ್ಗಳಿದ್ದಾರೆ. ದಯಮಾಡಿ ಪಾಲಕರು ಯಾರೇ ಒತ್ತಡಕ್ಕೆ ಮಣಿದು ಎಲ್ಲಾದರೂ ತಾವು ಹಚ್ಚಿದ್ರೆ ತಮಗೂ ಗೌರವ ಅಲ್ಲ ನನ್ನ ಅನಿಸಿಕೆ. ಯಾಕಂದ್ರೆ ಇಷ್ಟೆಲ್ಲ ನಾವು ಬೆಳೆಸಿ ಅವ್ರು ದೊಡ್ಡವ್ರನ್ನ ಮಾಡಿ ಇಷ್ಟೆಲ್ಲ ಪರ್ಸೆಂಟೇಜ್ ಮಾಡಿಸಿರ್ತೀವಿ. ದಯಮಾಡಿ ಅವರಿಂದ ನಾವು ಒಂದು ಹೆಲ್ಪ್ ತಗೋಬೇಕಂದ್ರೆ ನಮ್ಮಲ್ಲೇ ಶಾಣೆ ವಿದ್ಯಾರ್ಥಿಗಳು ಉಳಿದ್ರಪ್ಪ ಅಂದ್ರೆ ನಾವು ನೀಟು JW ಮಾಡಕ್ಕೆ ನಮಗೂ ಸಾಧ್ಯತೆ ಆಗುತ್ತೆ. ನಮ್ಮಲ್ಲೆಲ್ಲ ದೊಡ್ಡ ಹುಡುಗರು 60% 65% ಮಾಡಿದ್ರು ಅಷ್ಟೇ ಎಡ್ಮಿಷನ್ ಆಗಿ 95 ಇದ್ದರು ಎಲ್ಲ ಅವ್ರು ತೊಗೊಂಡೋಗ್ಬಿಟ್ರು ಬೇರೆದವರು ಸಂಸ್ಥೆದ್ರು ಅಂದ್ರೆ ನಮ್ಗೆ ಹೆಂಗೆ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತದೆ? ನಮ್ಮ ಸಂಸ್ಥೆ ಬೆಳಕಾಗ್ತದ? ಬೆಳಕಾಗೋದಿಲ್ಲ. ಯಾಕೆ ಬೆಳಕಾಗೋದು? ಒಂದೇ ದಾರಿ. ಅವ್ರದ್ದು ಯಾಕಾಗುತ್ತೆ, ನಿಮ್ದು ಯಾಕಾಗಲ್ಲ ಅಂದ್ರೆ ಅರ್ಥ ಇಷ್ಟೇ. ಶಾಣೆ ವಿದ್ಯಾರ್ಥಿಗಳನ್ನ ಇವತ್ತೇ ಸಂಚಿಕೆ ಟ್ಯಾಕಲ್ ಮಾಡ್ತಾರೆ. ಅವ್ರನ್ನ ಯಾರು ಫಸ್ಟ್ ಬಂದಿದ್ದಾರೆ, ಯಾರು ರ್ಯಾಂಕ್ ಬಂದಿದ್ದಾರೆ, ಅವ್ರ ಮನೆಗೆ ಹೋಗಿ ಪಾಲಕರಿಗೆ ನಾವು ಫ್ರೀ ಕೊಡ್ತೀವಿ, ನೀವು ಉಚಿತವಾಗಿ ₹1 ತಗೊಳ್ಳಲ್ಲ ಅಂತ ಹೇಳ್ತಾರೆ. ನಾವು ಉಚಿತವಾಗಿ ಕೊಡ್ತೀವಿ, ₹1 ನಾವು ತಗೊಳ್ಳಲ್ಲ ನಿಮ್ಮ ಕಡೆಯಿಂದ. ನಮ್ಮ ಶಾಲೆಗೆ ಹಚ್ಚಿ ಕಳಿಸಿ ನಮ್ಮ ಶಾಲೆ ಹೆಸರು ತೊಗೊಂಡ್ಬರ್ತೀವಿ. ದಯಮಾಡಿ ಇಲ್ಲ ಪಾಲಕರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಮುದ್ದೇಬೇಳೆ ಪಟ್ಟಣದ ಅಭ್ಯುದಯ ಸಮೂಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಗುರುವಾರ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದುಕೊಂಡ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಇದೇ ವೇಳೆ ಸಂಸ್ಥೆಯ ಆಡಳಿತಾಧಿಕಾರಿ ಕಿರಣ್ ಮದರಿ ಮಾತನಾಡಿ, ಪರೀಕ್ಷೆಯ ಸಮಯದಲ್ಲಿ ಹಿಂದಿ ಭಾಷೆಗೆ ಅಂಕಗಳ ಬದಲು ಗ್ರೇಡ್ ಪದ್ಧತಿ ಜಾರಿಗೊಳಿಸಲಾಗುವುದು ಎಂದು ಘೋಷಣೆ ಮಾಡಿದ್ದರಿಂದ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ವ್ಯತ್ಯಾಸವಾಗಿದೆ ಎಂದು ಹೇಳಿದರು. ಹಿಂದಿನ ದಿನ ಏನು ಅನೌನ್ಸ್ ಮಾಡಿದ್ದಾರೆ ಸರ್ಕಾರದವರು, ಗ್ರೇಡ್ ಸಿಸ್ಟಮ್ ಮಾಡ್ತೀವಿ ಅಂತ ಹೇಳಿದರು. ಅದು ಹೇಳಿದ ಕೂಡಲೇ ಅದು ಒಂದು ಎಕ್ಸಾಮ್ ಆಗಿಂದರ ಹೇಳಿದ್ರೆ ಅದೊಂದು ಮಾತು ಬೇರೆ ಆಗ್ತಿತ್ತು ರೀ. ಎಕ್ಸಾಮ್ಗಿಂತ ಮುಂಚೆ ಹೇಳಿದ್ರು ಹುಡುಗರು ಏನು ಮಾಡಿದ್ರು, ಅದನ್ನ ಗ್ರೇಡ್ ಕೊಡ್ತಾರೆ, ಅದನ್ನು ಹಿಡಿದಿಲ್ಲ. ಅದಕ್ಕಿಂತ ಸ್ವಲ್ಪ ಸೋಷಿಯಲ್ ನಾವು ಸ್ಕೋಪ್ ಕೊಟ್ಟು ಅದರೊಳಗೆ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಆಗುತ್ತೆ ಅಂತೇಳಿ ಹಿಂದಿ ಕಡಿಮೆ ಮಾಡಿದ್ರು ಸರ್ ಹುಡುಗರು. ನಮ್ಮದು 616 ಬಂದೈತಪ್ಪ ಅಂತಂದ್ರೆ ಸ್ವಲ್ಪ ಹಿಂದಿ ಚಲೋ ಮಾಡಿದ್ರಪ್ಪ ಅಂತ ನಮ್ಮದು ಇನ್ನೊಂದು 4-5 ಮಾರ್ಕ್ಸ್ ಬರ್ತಿದ್ದು. ಹಂಗೆ ಅಂತೇಳಿ ಸ್ವಲ್ಪ ಪರ್ಸೆಂಟೇಜ್ ನಮ್ಗೆ ಸ್ವಲ್ಪ ಕಡಿಮೆ ಆಯ್ತು ಸರ್. ಇಲ್ಲ ಸರ್, ಈಗ 5ನೇ ವರ್ಷದ ರಿಸಲ್ಟ್ ನಮ್ಮದು 5ನೇ ವರ್ಷದೊಳಗೆ ಇದೇ ಹೈಯೆಸ್ಟ್ ನಮ್ಮದು ರಿಸಲ್ಟು. 605 ಬಂದಿತ್ತು 2023 ಅದನ್ನು ಬಿಟ್ಟರೆ 616 ಇದೇ ಸರಿ ಬಂದಿತ್ತು ನಮ್ಮದು. ಸಂಸ್ಥೆಯ ಲೆಕ್ಕಾಧಿಕಾರಿ ಬಸವರಾಜ್ ಬಿದ್ದೂರು ಮಾತನಾಡಿ, ಕಳೆದ 6 ವರ್ಷಗಳಲ್ಲಿ ನಮ್ಮ ಶಾಲೆಯ ಫಲಿತಾಂಶ ಅತ್ಯುತ್ತಮವಾಗಿ ಇದೇ ಮೊದಲ ಬಾರಿಗೆ ಬಂದಿದೆ ಎಂದು ತಿಳಿಸಿದರು. ಮತ್ತು ಮುಖ್ಯ ಗುರುಗಳು ಕೂಡ ಸಾಕಷ್ಟು ನಾವು ಹೇಳಿದ ಸಜೆಷನ್ಗಳನ್ನು ತೆಗೆದುಕೊಂಡು ರಾತ್ರಿ 5 ಗಂಟೆಗೆ ಎಲ್ಲ ಮಕ್ಕಳಿಗೆ ಫೋನ್ ಮಾಡಿದ್ವಿ. ನಾವು ಸತತ 3 ತಿಂಗಳು ಆ ಸಬ್ಜೆಕ್ಟ್ ಟೀಚರ್ ಕೂಡ ಫೋನ್ ಮಾಡಿದ್ದಾರೆ ಮಕ್ಕಳಿಗೆ. ಆ ಒಂದು ಸಕ್ಸಸ್ಸಿಂದ ನಮ್ಮ ಶಾಲೆ ಒಂದು ಕೀರ್ತಿ ಬಂದಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಈ ವೇಳೆ ಸಲಹೆಗಾರರಾದ ರವಿ ಜಗಲಿ, ಸಂಸ್ಥೆಯ ನಿರ್ದೇಶಕರಾದ ಶ್ರೀದೇವಿ ಮದರಿ, ಬಸವರಾಜ್ ಗುಡ್ಲಮನಿ, ಆಕಾಶ್ ಮದರಿ, ಅಭ್ಯುದಯ ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯ ಗುರುಗಳಾದ ಪ್ರಶಾಂತ್ ಬಿರಾದಾರ್, ಭೀಮಣ್ಣ ಪೂಜಾರಿ, ಅಜಿತ್ ಸರ್, ಆಡಳಿತಾಧಿಕಾರಿ ಗೀತಾ ಹುರ್ಕಡ್ಲಿ, ಕಾಲೇಜಿನ ಪ್ರಾಂಶುಪಾಲ MM ಧನು, ವೀರೇಶ್ ಹುಲ್ಕೇರಿ ಇದ್ದರು. ಫಲಿತಾಂಶ ಇಂತಿದೆ. ಒಟ್ಟು ಪರೀಕ್ಷೆಗೆ ಕೂತಿದ್ದ 191 ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಉತ್ತೀರ್ಣರಾಗಿದ್ದು 100% ಫಲಿತಾಂಶ ದಾಖಲಿಸಿದ್ದಾರೆ. 95%ಕ್ಕೂ ಅಧಿಕ 11 ಜನ, 90%ಕ್ಕೂ ಅಧಿಕ 33 ಜನ, ಡಿಸ್ಟಿಂಕ್ಷನ್ 74 ಜನ, ಪ್ರಥಮ ದರ್ಜೆ 113 ಜನ, ಎರಡನೇ ಸ್ಥಾನವನ್ನು 4 ಜನ ಪಡೆದುಕೊಂಡಿದ್ದಾರೆ.
ಅದರಲ್ಲಿ ಶ್ರೀನಿಧಿ ಬಡಿಗೇರ್ 616 ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದರೆ ಸಿದ್ರಾಯ್ ಬಾಲರೆಡ್ಡಿ 610 ಅಂಕ ಪಡೆದು ದ್ವಿತೀಯ, ಮಲ್ಲಪ್ಪ ಗುಂಡಗನಾಳ್ 609 ಅಂಕ ಪಡೆದು ಶಾಲೆಗೆ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. 617 ಮಾರ್ಕ್ಸ್ ಬರಬೇಕಾದ್ರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಮತ್ತು ನಾನು ಸ್ಕೂಲ್ ಟೀಚರ್ ಸಪೋರ್ಟ್ ಭಾಳ ಐತಿ. ಎಲ್ಲರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸ್ಕೂಲ್ಗೆ ಮತ್ತು ಟೀಚರ್ ಸ್ಟಾಫ್ಗೆ, ಯಾಕಂದ್ರೆ ಅವ್ರು ಕಷ್ಟಪಟ್ಟಿದ್ದಂತ ನನ್ನ ರಿಸಲ್ಟ್ ಇಷ್ಟು ಚೆನ್ನಾಗಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.